ಸಮಥಿಂಗ್ ಸೀರಿಯಸ್ ಅನ್ಸುತ್ತೆ. ಓ ಮೈ ಗಾಡ್, ಹಾಗಾದ್ರೆ ಅಪ್ಪಕ್ಕೇನಾದ್ರೂ ಪ್ರಾಬ್ಲಮ್ ಆಯ್ತಾ? ದತ್ತ ಅಂಕಲ್ ಜೊತೆ ಹೋಗಿದ್ದಿದ್ರೆ ಸರಿ ಇರ್ತಿತ್ತು. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಹಠ ಮಾಡಿ ಆ ಹಳ್ಳಿ ಕೊಂಪೆಗೆ ಹೋಗಿದ್ದಾರೆ. ಇವಾಗ ಏನ್ ಮಾಡೋದು ಪ್ರಭಾ? ಕಾತಿ, ಮಾವ ಮೆಸೇಜ್ ಮಾಡಿದ್ದಾರೆ ಆನ್ ದ ವೇ ಅಂತ. ಅಪ್ಪ, ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ನಂಗೂ ಸಮಾಧಾನ ಆಯ್ತು ಕಾತಿ. ಬಾ. ಈಗ ಇವ್ರದೇ ರಾಜ್ಯಭಾರ, ಪವರ್ ನಮ್ಮ ಕೈಗೆ ಸಿಗಲ್ಲ. ಇನ್ನು ಸುಮ್ಮನೆ ಕೂತಿರ್ಬೇಕಷ್ಟೆ. ಏನ್ ಮಾಡೋದು? ನಮ್ ಶೇರ್ ಕಡಿಮೆ ಇದೆ, ಅವ್ರು ಹೇಳ್ದಂಗೆ ಕೇಳಬೇಕು. ಅಫ್ಕೋರ್ಸ್, ರಾಮ್ ಸರ್ ನಮ್ಮನ್ನ ಇಷ್ಟು ವರ್ಷ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನಡೆಸ್ಕೊಂಡಿದ್ದಾರೆ. ಅದಕ್ಕಾದ್ರೂ ನಾವು ಅವ್ರು ಹೇಳ್ದಾಗ ಕೇಳಬೇಕು. ಈಗ ಪವರ್ ಗೇಮ್ ಸ್ಟಾರ್ಟ್ ಆದ್ರೆ ಏನಾಗುತ್ತೋ ಏನೋ. ಹಾಗೇನಾದ್ರೂ ನಮ್ಮನ್ನ ಮೂಲೆ ಗುಂಪು ಮಾಡ್ತಾರಂತಂದ್ರೆ ನಮ್ ಸ್ಟ್ರಾಟಜಿ ಬಗ್ಗೆ ಯೋಚನೆ ಮಾಡೋಣ. ಕಾದ್ ನೋಡೋಣ. ಲೆಟ್ಸ್ ಸಿ. ಓಕೆ. ಕಾತಿ, ಪ್ರಬಲ, ತೇಜು 3 ಜನ ಹೊರಗಡೆನೆ ಇದ್ದಾರೆ. ಅವರಿಬ್ರು ಸೇರಿ ತೇಜು ಬ್ರೈನ್ ವಾಶ್ ಮಾಡ್ತಿಲ್ಲ ತಾನೆ? ಇಲ್ಲ 3 ಜನ ಸೇರ್ಕೊಂಡು ಏನಾದರೂ ಗೇಮ್? ಯುದ್ಧದಲ್ಲಿ, ಪಾಲಿಟಿಕ್ಸಲ್ಲಿ, ಪವರ್ ಶೇರಿಂಗಲ್ಲಿ ಯಾರನ್ನು ನಂಬಾರ್ದು. ಈಗ ತೇಜು ಅಷ್ಟು ಈಸಿ ಅಲ್ಲ. ಆದರೂ ಈ ಮಲ್ಲಿಕನ್ನ ಒಂಟಿ ಮಾಡಿ ಸೋಲ್ಸ್ಬೋದು ಅನ್ನೋ ಹಿಡನ್ ಅಜೆಂಡಾ ಏನಾದರೂ ಇದ್ರೆ. ಈ ಮಾವ ಬೇರೆ ಇನ್ನೂ ಬರಲಿಲ್ಲ. ಯಾವುದಕ್ಕೂ ಹೊರಗಡೆ ಹೋಗಿ ನೋಡ್ಲಾ? ದತ್ತ ಅಂಕಲ್, ಮಾವ ಮೆಸೇಜ್ ಮಾಡಿದ್ದಾರೆ ಆನ್ ದ ವೇ ಅಂತ. ಗುಡ್. ಪ್ರೀತಮ್ಮೆ ಇನ್ನೂ ಬಂದಿಲ್ವಲ್ಲ? ಇನ್ನೊಂದು ಸ್ವಲ್ಪ ಹೊತ್ತು ಅಂಕಲ್, ಬಂದ್ಬಿಡ್ತಾನೆ. ಗುಡ್. ಅಂದ್ರೆ ಎಲ್ಲರೂ ಬಂದಂಗೆ ಆಯ್ತು. ಇನ್ನು ಬರಬೇಕಾಗಿರೋದು ರಾಮ್ ಮಾತ್ರ. ಎಷ್ಟೊತ್ತಾಗತ್ತೆ ಕೇಳ್ತೀನಿ, ಫೋನ್ ಮಾಡ್ತೀನಿ. ಹಾ, ಹೇಳು ರಾಮ್. ದತ್ತ, ಮೀಟಿಂಗ್ ಎಲ್ಲ ಅರೇಂಜ್ ಆಗಿದೆಯಾ? ರಾಮ್, ಎಲ್ಲ ರೆಡಿ ಆಗಿದೆ. ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ನಿನಗೋಸ್ಕರನೇ ಕಾಯ್ತಾ ಇದ್ದಾರೆ. ನೀನು ಮಾಡೋ ಅನೌನ್ಸ್ಮೆಂಟ್ಗೋಸ್ಕರ ತುದಿಗಾಲಲ್ಲಿ ನಿಂತಿದ್ದಾರೆ. ದತ್ತ, ಸ್ವಲ್ಪ ಚೇಂಜಸ್ ಇದೆ. ಸೀನಿಯರ್ ಅಡ್ವೊಕೇಟ್ಗೆ ಫೋನ್ ಮಾಡಿ ಬರೋಕ್ ಹೇಳು. ಹಾಂ ಹಾಂ. ಓಕೆ ಓಕೆ, ಡೋಂಟ್ ವರಿ. ಈಗ ನೀನೇನು ಹೇಳಿದ್ಯೋ ನಾನೆಲ್ಲ ಅರೇಂಜ್ ಮಾಡ್ತೀನಿ. ನೀನು ಆದಷ್ಟು ಬೇಗ ಬಾ. ಹಾಂ. ಕಾತಿ, ಕೇಳು. ಅಂಕಲ್, ಅಪ್ಪ ಏನು ಹೇಳಿದ್ರು? ಸೀನಿಯರ್ ಲಾಯರ್ನ ಕರ್ಸು ಅಂತ ಹೇಳಿದ್ರು. ಅವರೇ ಬಂದು ಈ ಫೈಲ್ನ ರೀಡ್ ಮಾಡ್ತಾರಂತೆ. ಜೊತೆಗೆ ಏನೋ ಬದಲಾವಣೆ ಇದೆ ಮಾಡಬೇಕು ಅಂತಲೂ ಹೇಳಿದ್ರು. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಎಕ್ಸಿಕ್ಯೂಟ್ ಮಾಡೋದ್ರ ಬಗ್ಗೆನೂ ಮಾತಾಡಬೇಕಂತೆ. ಇದು ಯಾಕೋ ಹೋಗ್ತಾ ಹೋಗ್ತಾ ಸೀರಿಯಸ್ ಆಗ್ತಿದೆಯಲ್ಲ? ಹಾಂ, ಒಂದು ಟಫ್ ಕಾಂಪಿಟೇಷನ್ಗೆ ವೆಯ್ಟ್ ಇದ್ದೇ ಇರುತ್ತೆ ಅಂತ ಅನ್ಸುತ್ತೆ. ಹಾಂ ಪ್ರಬಲ, ವೇದಿಕೆ ಯಾವುದಾದ್ರೂ ಕಿರೀಟ ನಂದೆ. ಲಾಯರ್ಗೆ ಫೋನ್ ಮಾಡ್ತೀನಿ. ಲಾಯರೆಲ್ಲ ಏನಕ್ಕೆ ಕಾತಿ? ಲೇ ಪ್ರೀತು, ಏನಾದರೂ ಮಾತಾಡೋ. ಯಾಕೋ ಸೈಲೆಂಟ್ ಆಗಿದೆಯಾ? ರಾತ್ರಿ ಎಲ್ಲೋ ಹೋಗಿದ್ದೆ? ನೀನು ಮನೇಲಿಲ್ಲ ಅಂತ ಅಪ್ಪ ಎಷ್ಟು ಕೇಳ್ತಿರು ಗೊತ್ತಾ? ನೀನು ಯಾವುದೋ ಫ್ರೆಂಡ್ ಮನೆಗೆ ಹೋಗಿದ್ಯಾ ಅಂತ ಹೇಳಿ ಮ್ಯಾನೇಜ್ ಮಾಡಿದ್ವಿ. ಕಾವೇರಿ ಮದುವೆಗೆ ಹೋಗಿದ್ಯಾ? ಹಾಗಾದ್ರೆ ಕಾವೇರಿನ ಕನ್ವಿನ್ಸ್ ಮಾಡಿ ಮದುವೆ ನಿಲ್ಸಿದ್ಯಾ? ಮತ್ತೇನಾಯ್ತು?
ಏ ಪ್ರೀತು, ನನ್ನ ತಾಳ್ಮೆಗೂ ಒಂದು ಲಿಮಿಟ್ ಇರುತ್ತೆ ಕಣ. ಅಪ್ಪ ಯಾವ ಟೈಮಲ್ಲಿ ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ರೆಡಿ ಆಗೋ ಪ್ಲೀಸ್. ಅಷ್ಟರಲ್ಲಿ ಅಳೋದನ್ನ ಮೊದಲು ನಿಲ್ಸು. ಅಲ್ಲಿ ಏನು ನಡೀತು ಅಂತ ಅದನ್ನ ಹೇಳು. ಇಲ್ಲ ಅಣ್ಣ, ಕಾವೇರಿ ಮದುವೆ ನಿಲ್ಸಕ್ಕಾಗ್ಲಿಲ್ಲ. ಐ ಲಾಸ್ಟ್ ಕಾವೇರಿ. ಏನೋ ಹೇಳ್ತಿದ್ಯಾ? ಹೌದಣ್ಣ, ನಾನಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಕಾವೇರಿ ಕುತ್ತಿಗೆ ತಾಳಿ ಬಿದ್ದಿತ್ತು. ಐ ಲಾಸ್ಟ್ ಮೈ ಲವ್, ಲಾಸ್ಟ್ ಮೈ ಲೈಫ್. ವೆರಿ ಸಾರಿ ಕಣ, ಹೀಗಾಗಬಾರ್ದಾಗಿತ್ತು. ಕಾವೇರಿನ ಪಡ್ಕೊಳ್ಳೋಕ್ಕೆ ನಾನು ಇಷ್ಟೆಲ್ಲ ಒದ್ದಾಡಿದ್ದೀನಿ ಅಂತ ನಿನಗೆ ಗೊತ್ತು. ಲಾಸ್ಟ್ ಮಿನಿಟ್ವರೆಗೂ ಅವಳನ್ನ ಮದುವೆ ಆಗಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಅಣ್ಣ, ಆದರೆ ಆಗಲಿಲ್ಲ. ಕಾವೇರಿ ನನ್ನಿಂದ ದೂರ ಹೋದ್ಲು. ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ ಅಣ್ಣ, ತಡ್ಕೊಳಕ್ಕಾಗ್ತಿಲ್ಲ. ಪ್ರೀತು, ಆಗೋಯ್ತು ಕಣ. ಈಗ ಅತ್ತೇನು ಪ್ರಯೋಜನ ಹೇಳು? ಪ್ಲೀಸ್ ಸಮಾಧಾನ ಮಾಡ್ಕೋ, ಬೇಗ ರೆಡಿ ಆಗು. ಇಲ್ಲ ಅಣ್ಣ, ನನಗೆ ಯಾವ ಮೀಟಿಂಗು, ಆಸ್ತಿ, ಕಂಪ್ನಿ ಯಾವುದು ಬೇಡ. ಕಾವೇರಿನೇ ನನ್ನ ಕೈ ಬಿಟ್ಟು ಹೋದ್ಮೇಲೆ ಏನಿದ್ರೆ ಏನು, ನನಗೆ ಲೈಫೇ ಸಾಕು ಅನ್ನಿಸ್ಬಿಟ್ಟಿದೆ. ಪ್ಲೀಸ್ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಾನು ಫಾರಿನಿಂದ ಇಲ್ಲಿಗೆ ಬಂದು ತಪ್ಪು ಮಾಡಿಬಿಟ್ಟೇನೋ ಅನ್ನಿಸ್ತಾ ಇದೆ. ಹೇ ಪ್ರೀತಮ್, ಹುಚ್ಚುಚ್ಚಾಗಿ ಮಾತಾಡಬೇಡ. ಲೈಫೇ ಬೇಡ ಅಂದ್ರೆ ಏನು ಅರ್ಥ? ನಿನ್ನಂತ ಒಳ್ಳೆ ಹುಡುಗನ್ ಪಡ್ಕೊಳಕ್ಕೆ ಅವಳು ಪುಣ್ಯ ಮಾಡಿರ್ಬೇಕು. ಋಣ ಇಲ್ಲ ಅನ್ಸತ್ತೆ ಅವಳಿಗೆ. ಅದಕ್ಕೆ ನೀನ್ ಯಾಕೋ ಗೋಳಾಡ್ತೀಯಾ? ಈ ಥರ ಆಗತ್ತೆ ಅಂತಾನೆ ಅಕ್ಕ ಮೊದಲಿಂದಾನು ಹೇಳ್ತಾ ಇದ್ಲು, ಅವಳಿಂದ ದೂರ ಇರು ಅಂತ. ನೀನು ಅವಳು ಮಾತೇ ಕೇಳಲಿಲ್ಲ. ನಾನು ಇವತ್ತಲ್ಲ ನಾಳೆ ನಿನ್ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೋತಾಳೆ ಅಂತ ಅನ್ಕೊಂಡೇ ಇದ್ದೆ. ಕೊನೆಗೂ ಕಚಡ ಬುದ್ಧಿ ತೋರಿಸ್ಬಿಟ್ಲು. ಅವಳು ಎಷ್ಟು ಸೆಲ್ಫಿಶ್ ಅಂತ ಪ್ರೂವ್ ಮಾಡ್ಬಿಟ್ಲು. ಅವಳು ನೀನಿಲ್ದೆ ಇರ್ತಾಳೆ ಅಂದ್ರೆ ನಿನಗೆ ಯಾಕೋ ಅವಳಿಲ್ದೆ ಇರಕ್ಕಾಗಲ್ಲ? ನಿನಗೆ ಮೋಸ ಮಾಡಿದಾಳೆ. ಏಣಿ ತರ ನಿನ್ನ ಉಪಯೋಗಿಸ್ಕೊಂಡು ಒದ್ದು ಹೋಗಿದ್ದಾಳೆ. ನಿನ್ನ ಭಾವನೆಗಳಿಗೆ ಒಂಚೂರು ಬೆಲೆ ಕೊಡದೆ ತನ್ನ ಖುಷಿ ಸ್ವಾರ್ಥ ನೋಡ್ಕೊಂಡಿದ್ದಾಳೆ. ಅಂಥವಳು ನಿನ್ನ ಲೈಫಿಂದ ಹೋಗಿದ್ದು ಒಳ್ಳೇದಾಯ್ತೋ? ಯೋಚನೆ ಮಾಡು. ಮದುವೆ ಆದ್ಮೇಲೆ ಈ ಥರ ನಡ್ಕೊಂಡಿದ್ರೆ ನೀನು ಎಷ್ಟು ಹಿಂಸೆ ಪಡ್ತಿದ್ದೆ. ನನಗೆ ಗೊತ್ತು ನನ್ನಿಂದ ನಿಮ್ಮೆಲ್ಲರಿಗೂ ತುಂಬಾನೇ ನೋವಾಗಿದೆ ಅಂತ. ಆದ್ರೆ ನನಗೂ ಗೊತ್ತಿರಲಿಲ್ಲ ಈ ವಿಷಯ ಈ ಮಟ್ಟಕ್ಕೆ ಇಳಿಯುತ್ತೆ ಅಂತ. ನಾನ್ ಮೊದ್ಲೇ ಇದನ್ನೆಲ್ಲ ನಿಮ್ ಗಮನಕ್ಕೆ ತರಬೇಕಿತ್ತು. ಐ ಆಮ್ ರಿಯಲಿ ಸಾರಿ ಆಂಟಿ, ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಪರವಾಗಿಲ್ಲ ಬಿಡಮ್ಮ. ನಮ್ಮ ಹಣೆ ಬರನೇ ಸರಿ ಇಲ್ಲ ಅಂದಮೇಲೆ ನೀನ್ ತಾನೇ ಏನ್ ಮಾಡಕ್ಕಾಗತ್ತೆ ಹೇಳು? ಸಿಟ್ಟಲ್ಲಿ ನಾನು ನಿನ್ನ ಹೊಡೆದ್ಬಿಟ್ಟೆ. ದಯವಿಟ್ಟು ನೀನೇ ನನ್ನ ಕ್ಷಮಿಸ್ಬಿಡು. ಅಯ್ಯೋ ಹೀಗೆಲ್ಲ ಮಾತಾಡಬೇಡಿ ಆಂಟಿ, ನೀವು ದೊಡ್ಡೋರು. ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಮಾಡ್ತಿದ್ರು. ಏನೋ ಗೊತ್ತಾಗ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ಸಿಡೆಂಟ್ ನಡೆದೋಯ್ತು. ಇದರಿಂದ ನನಗೂ ಬೇಜಾರಾಗಿದೆ. ಐ ಆಮ್ ಸಾರಿ. ಸರಿ ಆಂಟಿ, ನಾನಿನ್ ಬರ್ತೀನಿ. ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಬರ್ತೀನಿ ಪೂರ್ಣಿ.